Hi everyone, welcome to Lawspective, the YouTube channel. ಇವತ್ತು ಡಿಕೋಡಿಂಗ್ ಆಫ್ BA-LLB KSLU ಯೂನಿವರ್ಸಿಟಿ ಸಿಲೆಬಸ್ ಫಸ್ಟ್ ಸೆಮಿಸ್ಟರ್ ಸಿಲೆಬಸ್ ಅಲ್ಲಿ 5 ಸಬ್ಜೆಕ್ಟ್ ನೋಡ್ತೀವಿ. ಮೊದಲನೇದು ಇಂಗ್ಲಿಷ್, ಎರಡನೇದು ಪೊಲಿಟಿಕಲ್ ಸೈನ್ಸ್, ಮೂರನೇದು ಸೋಶಿಯಾಲಜಿ, ಎಕನಾಮಿಕ್ಸ್, ಲೀಗಲ್ ಮೆಥಡ್ಸ್. ಈ 5 ಸಬ್ಜೆಕ್ಟ್ಸ್ ನ ನಾವು ಫಸ್ಟ್ ಸೆಮಿಸ್ಟರ್ ಅಲ್ಲಿ ನೋಡ್ತೀವಿ. ಜನರಲ್ ಇಂಗ್ಲಿಷ್ ಮೊದಲನೇ ಪೇಪರ್ ಆಗಿರುತ್ತೆ. ಜನರಲ್ ಇಂಗ್ಲಿಷ್ ನಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ 2 ಪಾರ್ಟ್ಸ್ ಬರುತ್ತೆ. ಒಂದು ಗ್ರಾಮರ್ ಪಾರ್ಟ್, ಇನ್ನೊಂದು ಪ್ರೋಸ್ ಅಲ್ಲಿ ಮೈ ಸರ್ಚ್ ಆಫ್ ಟ್ರೂತ್, ಎಸ್ ರಾಧಾಕೃಷ್ಣ, ಲಾ ಅಂಡ್ ಲಾಯರ್ಸ್, MK ಗಾಂಧಿ, ಈ 2 ಬುಕ್ ನ ನಾವು ಇಂಪಾರ್ಟೆಂಟ್ ಆಗಿ ಓದ್ಬೇಕು. ಇದರಲ್ಲಿ ಸುಮಾರು ಕ್ವಶನ್ಸ್ ಬರುತ್ತೆ. BA-LLB ಅಲ್ಲಿ ನಮಗೆ ಫಸ್ಟ್ ಇಂಗ್ಲಿಷ್ ಅಲ್ಲಿ, ಜನರಲ್ ಇಂಗ್ಲಿಷ್ ನಲ್ಲಿ, ಇನ್ನ ಮಿಕ್ಕಿದ್ದೆಲ್ಲ ನಮಗೆ ಗ್ರಾಮರ್ ಇರುತ್ತೆ, ಸೊ ಈಸಿ ಇರುತ್ತೆ ನಿಮಗೆ. ಸೆಕೆಂಡ್ ಪೊಲಿಟಿಕಲ್ ಸೈನ್ಸ್ ಥಿಯರಿ ಅಂಡ್ ಥಾಟ್ಸ್, ಈ ಒಂದು ಪೇಪರ್ ನಿಮ್ಗಿರುತ್ತೆ. ಯೂನಿಟ್ 1 ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ಪೊಲಿಟಿಕಲ್ ಸೈನ್ಸ್, ಅದ್ರದ್ದು ಮೀನಿಂಗು, ಡೆಫಿನೇಷನ್, ಟೈಪ್ಸ್, ಏನೇನು ನಾವು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಕಲಿತೀವಿ ಅದ್ರ ಬಗ್ಗೆ ಫಸ್ಟ್ ಯೂನಿಟ್ ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ಪೊಲಿಟಿಕಲ್ ಸೈನ್ಸ್ ಅಂತ ಇರುತ್ತೆ. ಸೆಕೆಂಡ್ ಕಾನ್ಸೆಪ್ಟ್ ಬಂದು ಸ್ಟೇಟ್ ಅಂದ್ರೆ ಏನು, ಅದ್ರ ಮೀನಿಂಗ್ ಏನು, ಕಂಪ್ಯಾರಿಸನ್ ವಿತ್ ಸ್ಟೇಟ್ ವಿತ್ ಸೊಸೈಟಿ, ಈ ಎಲ್ಲ ಒಂದು ಕಾನ್ಸೆಪ್ಟ್ ಸೆಕೆಂಡ್ ಪಾಯಿಂಟ್ ಆಗಿ ಬರುತ್ತೆ. ಸೆಕೆಂಡ್ ಕಾನ್ಸೆಪ್ಟ್ ಆಗಿ ನಮಗೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ. ಥರ್ಡ್ ಪಾಯಿಂಟ್ ಆರಿಜಿನ್ ಆಫ್ ಸ್ಟೇಟ್ ಯಾವ ರೀತಿ ಆರಿಜಿನ್ ಆಯ್ತು, ಅದಕ್ಕೆ ಬೇಕಾಗಿರೋಂತ ಇಂಗ್ರೀಡಿಯೆಂಟ್ಸ್, ಎಸೆನ್ಷಿಯಲ್ಸ್, ಸ್ಟೇಟ್ ನಾವು ಓದ್ತೀವಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತೀವಿ. ಸ್ಟೇಟ್ ಅನ್ನೋದನ್ನ ನಾವು ಫಸ್ಟ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಓದಿರ್ತೀವಿ. ಸಾವರ್ನಿಟಿ ಫೋರ್ತ್ ಕಾನ್ಸೆಪ್ಟ್ ಇರುತ್ತೆ. ಮೀನಿಂಗು, ಡೆಫಿನೇಷನ್, ಸಾವರ್ನಿಟಿ ಅಂದ್ರೆ ಏನು, ಅದರಲ್ಲಿ ಕೈಂಡ್ಸ್, ಮತ್ತೆ ಆರ್ಬಿಟ್ರರಿನೆಸ್ ಅಂದ್ರೆ ಏನು, ಮತ್ತೆ ಅದ್ರ ಕೈಂಡ್ಸ್, ಇಷ್ಟೂನು ಫಸ್ಟ್ ಯೂನಿಟ್ ಅಲ್ಲಿ 4 ಕಾನ್ಸೆಪ್ಟ್ ಓದ್ತೀವಿ. ಇನ್ನು ಸೆಕೆಂಡ್ ಯೂನಿಟ್ ಅಲ್ಲಿ ನಾವು 3 ಕಾನ್ಸೆಪ್ಟ್ ಓದ್ತೀವಿ. ಅದರಲ್ಲಿ ಮೊದಲನೇದು ದ ಮೇನ್ ಕರೆಂಟ್ ಪೊಲಿಟಿಕಲ್ ಸೈನ್ಸ್ ಥಿಯರೀಸ್ ಅಂಡ್ ಥಾಟ್ಸ್. ಅದರಲ್ಲಿ ನಾವು ವೆಸ್ಟರ್ನ್ ಅಲ್ಲಿ ಏನ್ಷಿಯಂಟ್ ಅಂಡ್ ಮಿಡೈವಲ್ ಪೀರಿಯಡ್ ಅಲ್ಲಿ ಅರಿಸ್ಟಾಟಲ್, ಪ್ಲೂಟೋ ಇವರ ಒಂದು ಕಾನ್ಸೆಪ್ಟ್ ನ ಇನ್ ಡೆಪ್ತ್ ಆಗಿ ಓದ್ತೀವಿ. ರೈಸ್ ಆಫ್ ರೋಮ್ ಯಾವ ರೀತಿ ಆಯ್ತು, ಪ್ಲೂಟೋ ಯಾವ ರೀತಿ ಕಾನ್ಸೆಪ್ಟ್ ಕೊಟ್ಟರು, ಮತ್ತೆ ರೈಸ್ ಆಫ್ ಕ್ರಿಶ್ಚಿಯಾನಿಟಿ ಮತ್ತೆ ಮೆಕಾವಿಲಿ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಈ ಒಂದು ಸೆಕೆಂಡ್ ಯೂನಿಟ್ ಅಲ್ಲಿ ನೋಡ್ತೀವಿ. ಇದು ಫಸ್ಟ್ ಕಾನ್ಸೆಪ್ಟ್ ಆಗಿರುತ್ತೆ. ಸೆಕೆಂಡ್ ಕಾನ್ಸೆಪ್ಟ್ ಅಲ್ಲಿ ಏನ್ಷಿಯಂಟ್ ಇಂಡಿಯನ್ ಅಲ್ಲಿ ನಾವು ಪ್ರಿವೇದಿಕ್ ಅಲ್ಲಿ ಯಾವ ರೀತಿ ಈ ಲಾಸ್ ನ ಫಾಲೋ ಮಾಡ್ತೀವಿ. ಇದರಲ್ಲಿ ಮೇನ್ ಆಗಿ ನಮ್ಗೆ ಸಪ್ತಾಂಗ ಥಿಯರಿ ಅಂತ ಬರುತ್ತೆ. ಈ ಸೆವೆನ್ ಫೀಚರ್ಸ್ ನ ಹೇಳ್ತಾರೆ ಸಪ್ತಾಂಗ ಥಿಯರಿಯಲ್ಲಿ, ಸ್ಟೇಟ್ ಯಾವ ರೀತಿ ಇರಬೇಕು ಅಂತ. ಇದು ನಮಗೆ ಇಂಪಾರ್ಟೆಂಟ್ ಆಗಿ 10 ಮಾರ್ಕ್ಸ್ ಗೆ ಕೇಳ್ತಾರೆ ಕ್ವಶನ್. ಈ ಒಂದು ಕಾನ್ಸೆಪ್ಟ್ ಸೆಕೆಂಡ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಇನ್ನು ಥರ್ಡ್ ಕಾನ್ಸೆಪ್ಟ್ ಬಂದು ಬರ್ತ್ ಆಫ್ ಇಸ್ಲಾಂ ಅಲ್ಲಿ ನಾವು ಇಸ್ಲಾಂ ಯಾವ ರೀತಿ ಆರಿಜಿನ್ ಆಯ್ತು, ಶರಿಯತ್ ಬಗ್ಗೆ ನಾವು ಮೇನ್ ಆಗಿ ಬರ್ತ್ ಆಫ್ ಇಸ್ಲಾಂ ಅಲ್ಲಿ ಸೆಕೆಂಡ್ ಯೂನಿಟ್ ಅಲ್ಲಿ ಥರ್ಡ್ ಕಾನ್ಸೆಪ್ಟ್ ಆಗಿ ನೋಡ್ತೀವಿ. ಇನ್ನು ಥರ್ಡ್ ಯೂನಿಟ್ ಅಲ್ಲಿ ನಾವು ವೆಸ್ಟರ್ನ್ ಬಗ್ಗೆ ನೋಡ್ತೀವಿ. ಅಂದ್ರೆ ವೆಸ್ಟರ್ನ್ ಕಾಂಟಿನೆಂಟ್ಸ್ ಅಲ್ಲಿ ನೋಡ್ತೀವಿ ನಾವು. ಮೊದಲನೇದು ಇಂಡಿವಿಜುವಲಿಸಮ್, ಸೋಷಿಯಲಿಸಮ್, ಮಾರ್ಕ್ಸಿಸ್ಟ್ ಥಿಯರಿ ಅಂಡ್ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿ ಓದ್ತೀವಿ. ದೆನ್ ಮಾಡರ್ನ್ ಇಂಡಿಯನ್ ಫಿಲಾಸಫಿ, ಗಾಂಧೀಜಿ ಪೊಲಿಟಿಕಲ್ ಥಾಟ್ಸ್ ಬಗ್ಗೆ ನಾವು ಸೆಕೆಂಡ್ ಕಾನ್ಸೆಪ್ಟ್ ಅಲ್ಲಿ ಓದ್ತೀವಿ ಥರ್ಡ್ ಯೂನಿಟ್ ಅಲ್ಲಿ. ಇನ್ನು ನಾವು ಫೋರ್ತ್ ಯೂನಿಟ್ ಅಲ್ಲಿ ರೈಟ್ಸ್ ಬಗ್ಗೆ ಓದ್ತೀವಿ. ರೈಟ್ ಮೀನಿಂಗು, ಅದ್ರದ್ದು ಕಾನ್ಸೆಪ್ಟ್, ಡಿಫ್ರೆಂಟ್ ಕೈಂಡ್ಸ್, ಅದನ್ನ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದೀವಿ, ಮತ್ತೆ ಡ್ಯೂಟೀಸ್, ಈ ಡ್ಯೂಟಿ ಮತ್ತೆ ರೈಟ್ ಗೆ ಕೋರಿಲೇಟಿವ್ ಆಗಿ ನಾವು ಯಾವ ರೀತಿ ಅಂದ್ರೆ ರೈಟ್ ಮತ್ತೆ ಡ್ಯೂಟಿ ಕೋರಿಲೇಟಿವ್ ಆಗಿ ಯಾವ ರೀತಿ ಇದೆ. ಮತ್ತೆ ನಾವು ಈ ಫೋರ್ತ್ ಯೂನಿಟ್ ಅಲ್ಲಿ ಮೇಜರ್ ಆಗಿ ಓದೋದು ದ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಅಂಡ್ ವೆಲ್ಫೇರ್ ಸ್ಟೇಟ್. ಇದರಲ್ಲಿ ಒಂದು 4 ಪಾಯಿಂಟ್ಸ್ ಬರುತ್ತೆ. ಇದನ್ನ ನಾವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಫೋರ್ತ್ ಯೂನಿಟ್ ಸ್ಕೋರಿಂಗ್ ಮಾರ್ಕ್ಸ್ ಮಾಡಬಹುದು. ನಾವು ಫೋರ್ತ್ ಯೂನಿಟ್ ಅಲ್ಲಿ ನಾವು ಸ್ಕೋರ್ ಮಾಡಬಹುದು ಜಾಸ್ತಿ ಪೊಲಿಟಿಕಲ್ ಸೈನ್ಸ್ ಪೇಪರ್ ಅಲ್ಲಿ. ಇನ್ನು ಫಿಫ್ತ್ ಯೂನಿಟ್ ಅಲ್ಲಿ ಮೊದಲನೇ ಕಾನ್ಸೆಪ್ಟ್ ಡೆಮೋಕ್ರಸಿಯಲ್ಲಿ ಎಲ್ಲಾ ತರಹದ, ಅಂದ್ರೆ ನಾವು ವೆಸ್ಟರ್ನ್ ಅಲ್ಲಿ ಹೆಂಗ್ ನೋಡ್ತೀವಿ, ಇಂಡಿಯಾದಲ್ಲಿ ಹೆಂಗ್ ನೋಡ್ತೀವಿ, ಆ ತರ ಡೆಮೋಕ್ರಸಿದು ಟೈಪ್ಸ್, ಕೈಂಡ್ಸ್ ಎಲ್ಲಾನು ಟೋಟಲ್ ಆಗಿ ಈ ಒಂದು ಡೆಮೋಕ್ರಸಿ ಕಾನ್ಸೆಪ್ಟ್ ಅಲ್ಲಿ ಕವರ್ ಮಾಡ್ತಾರೆ. ಸೆಕೆಂಡ್ ಕಾನ್ಸೆಪ್ಟ್ ಬಂದು ಡಿಕ್ಟೇಟರ್ಶಿಪ್ ಅಲ್ಲಿ ಮೀನಿಂಗು, ಅದ್ರ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾರೆ. ಟೊಟಾಲಿಟೇರಿಯನಿಸಂ ಬಗ್ಗೆ ಹೇಳ್ತಾರೆ, ಕಮ್ಯುನಲಿಸಂ ಬಗ್ಗೆ ಹೇಳ್ತಾರೆ. ಇದೇ ರೀತಿ ಸೆಕೆಂಡ್ ಕಾನ್ಸೆಪ್ಟ್ ಅಲ್ಲಿ ಡಿಕ್ಟೇಟರ್ಶಿಪ್ ಬಗ್ಗೆ ಕ್ಲಿಯರ್ ಎಕ್ಸ್ಪ್ಲನೇಷನ್. ಥರ್ಡ್ ಕಾನ್ಸೆಪ್ಟ್ ಬಂದು ಸೆಕ್ಯುಲಾರಿಸಂ ಅನ್ನೋದು ಈ ಒಂದು ಇಂಡಿಯಾದಲ್ಲಿ ಯಾವಾಗ ಬಂತು, ಇವದನ್ನೆಲ್ಲ ಸೇರಿಸಿ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಬರೀಬಹುದು. ಸೆಕ್ಯುಲಾರಿಸಂ ನ ಯಾವ ಸ್ಟೇಟ್ ಅಲ್ಲಿ ಫಸ್ಟ್ ಕನ್ಸಿಡರ್ ಮಾಡಿದ್ರು, ಯಾರು ಈ ಕಾನ್ಸೆಪ್ಟ್ ನ ರೆಗ್ಯುಲೇಟ್ ಮಾಡಿದ್ರು, ಇದೆಲ್ಲಾನು ಫಿಫ್ತ್ ಯೂನಿಟ್ ಅಲ್ಲಿ ನಾವು ನೋಡ್ತೀವಿ. ಥರ್ಡ್ ಸಬ್ಜೆಕ್ಟ್ ಎಕನಾಮಿಕ್ಸ್, ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್. ಇದರಲ್ಲೂ ಸೇಮ್ 5 ಯೂನಿಟ್ ಇರುತ್ತೆ. ಫಸ್ಟ್ ಒನ್ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಅಲ್ಲಿ ನಮಗೆ ಮೀನಿಂಗು, ಡೆಫಿನೇಷನ್, ನೇಚರ್, ಎಕನಾಮಿಕ್ಸ್ ಅಂದ್ರೆ ಏನು, ಎಲ್ಲಾದ್ರ ಬಗ್ಗೆ ಫಸ್ಟ್ ಯೂನಿಟ್ ಅಲ್ಲಿ ಹೇಳ್ತಾರೆ. ವೇಜಸ್ ಅಂದ್ರೆ ಏನು, ಈ ಒಂದು ಎಕನಾಮಿಕ್ಸ್ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗಿರುತ್ತೆ, ಬೇಗ ಅರ್ಥ ಆಗುತ್ತೆ. 4 ಮೇನ್ ಥಿಯರೀಸ್ ಬರುತ್ತೆ. ವೆಲ್ತ್, ವೆಲ್ಫೇರ್, ಸ್ಕೇರ್ಸಿಟಿ, ಗ್ರೋತ್ ಓರಿಯೆಂಟೆಡ್.
ಈ 4 ಥಿಯರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ಕಂಪಲ್ಸರಿ ಓದ್ಲೇಬೇಕು. ಫಸ್ಟ್ ಯೂನಿಟ್ ಫಸ್ಟ್ ಕಾನ್ಸೆಪ್ಟ್ ಅಲ್ಲಿ ಈ 4 ಮೇಲೆ ಒಂದು ಕ್ವಶನ್ ಕೇಳಿರ್ತಾರೆ. ಇನ್ನು ಸೆಕೆಂಡು ಬೇಸಿಕ್ ಕಾನ್ಸೆಪ್ಟ್, ಕನ್ಸಂಪ್ಷನ್, ಗೂಡು, ವಾಂಟ್, ಡಿಮ್ಯಾಂಡ್. ಮತ್ತೆ ಎಕನಾಮಿಕ್ಸ್ ಅಲ್ಲಿ ಮೇಯ್ನು ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಬರುತ್ತೆ. ಇವೆರಡೂ ಇಂಪಾರ್ಟೆಂಟ್ ಆಗಿ ಸೆಕೆಂಡ್ ಕಾನ್ಸೆಪ್ಟ್ ಆಗಿ ಕೇಳ್ತಾರೆ. 6 ಮಾರ್ಕ್ಸ್ ಕೇಳ್ತಾರೆ, ಇಲ್ಲ 10 ಮಾರ್ಕ್ಸ್ ಕೇಳ್ತಾರೆ ಫಸ್ಟ್ ಯೂನಿಟ್ ಅಲ್ಲಿ. ಇನ್ನು ಥರ್ಡ್ ಕಾನ್ಸೆಪ್ಟ್ ಪ್ರೊಡಕ್ಷನ್ ಅಲ್ಲಿ ಸಪ್ಲೈ ಯಾವ ರೀತಿ ಮಾಡ್ತಾರೆ, ಸೇಲ್ಸ್ ಯಾವ ರೀತಿ ಮಾಡ್ತಾರೆ, ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದು ಯಾವ ರೀತಿ, ಈ ಕಾನ್ಸೆಪ್ಟ್ಸ್ ಬಗ್ಗೆ ಓದ್ತೀವಿ. ಫೋರ್ತ್, ನೀವು ಎಕನಾಮಿಕ್ಸ್ ಅಲ್ಲಿ ಎಲ್ಲ ಕಾನ್ಸೆಪ್ಟು ಫಸ್ಟ್ ಯೂನಿಟ್ ಅಲ್ಲಿ ಇಂಪಾರ್ಟೆಂಟ್. ಫೋರ್ತ್ ಕಾನ್ಸೆಪ್ಟ್ ಬಂದು ನಮಗೆ ಫೋರ್ತ್ ಕಾನ್ಸೆಪ್ಟ್ ಎಕನಾಮಿಕ್ ಸಿಸ್ಟಮ್, ಕ್ಯಾಪಿಟಲಿಸಮ್, ಸೋಷಿಯಲಿಸಮ್, ಮಿಕ್ಸಡ್ ಎಕನಾಮಿ. ಈ 3 ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಯೂನಿಟ್ ಅಲ್ಲಿ ಎಲ್ಲ ಇಂಪಾರ್ಟೆಂಟ್, ನೀವು ಎಲ್ಲ ಕವರ್ ಮಾಡ್ಲೇಬೇಕಾಗತ್ತೆ. ಇನ್ನು ಫಿಫ್ತ್ ಕಾನ್ಸೆಪ್ಟ್ ಕಾಸ್ಟ್ ಅಲ್ಲಿ ಟೈಪ್ಸ್ ಆಫ್ ಕಾಸ್ಟ್ ಬರುತ್ತೆ. ಮಾರ್ಜಿನಲ್ ಕಾಸ್ಟ್, ಇದೇ ರೀತಿ ಎಷ್ಟೊಂದು ಕಾಸ್ಟ್ಸ್ ಇರುತ್ತೆ, ಒಂದು 5 ಇಲ್ಲ 4 ಇದೆ, ಅಷ್ಟೂ ಇಂಪಾರ್ಟೆಂಟ್. ಕಾಸ್ಟ್ ಅಲ್ಲಿ ನೀವು ಓದ್ಕೋಬೇಕಾಗುತ್ತೆ. ಇನ್ನು 6th ಕಾನ್ಸೆಪ್ಟ್ ರೆವೆನ್ಯೂ ಅಲ್ಲಿ ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ, ಇದೇ ರೀತಿ ಒಂದು 3 ಕಾನ್ಸೆಪ್ಟ್ ಬರುತ್ತೆ, ಅಷ್ಟೂ ರೆವೆನ್ಯೂ. ಫಸ್ಟ್ ಯೂನಿಟ್ ಅಲ್ಲಿ 6 ಕಾನ್ಸೆಪ್ಟು ಎಲ್ಲ ಇಂಪಾರ್ಟೆಂಟ್, ಓದ್ಕೊಳ್ಳೇಬೇಕು. ಸೆಕೆಂಡ್ ಯೂನಿಟ್ ಥಿಯರೀಸ್ ಆಫ್ ಕನ್ಸಂಪ್ಷನ್, ಇದ್ರಲ್ಲೂ ಅಷ್ಟೇ ತುಂಬಾ ಈಸಿ ಇರುತ್ತೆ, ಒಂದು 2 ಕಾನ್ಸೆಪ್ಟು, ಬಟ್ ಒಳಗಡೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಥಿಯರೀಸ್ ಇದೆ ಅಷ್ಟೇ. ಫಸ್ಟ್ ಕಾನ್ಸೆಪ್ಟ್ ಯುಟಿಲಿಟಿಯಲ್ಲಿ ಅದ್ರದ್ದು ಮೀನಿಂಗ್ ಏನು, ಮತ್ತೆ ಅದರಲ್ಲಿ ಲಾ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತಿದೆ, ಅದ್ರದ್ದು ಫಾರ್ಮ್ಸ್ ಏನು, ಇದು ಮಾತ್ರ ಯುಟಿಲಿಟಿ ಕಾನ್ಸೆಪ್ಟ್ ಅಲ್ಲಿ. ಲಾ ಡಿಮಿನಿಷಿಂಗ್ ಅದರಲ್ಲಿ ಒಂದು ಡಯಾಗ್ರಾಮ್ ಬರುತ್ತೆ, ಇದು ತುಂಬಾ ಇಂಪಾರ್ಟೆಂಟ್, ಈಸಿ ಕಾನ್ಸೆಪ್ಟ್, ಬೇಗ ನೆನಪಿರುತ್ತೆ. ಇದು ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡ್ ಕಾನ್ಸೆಪ್ಟ್ ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ, ಇದೂ ಅಷ್ಟೇ ಇಂಪಾರ್ಟೆಂಟ್. ಇನ್ನು ಥರ್ಡ್ ಕಾನ್ಸೆಪ್ಟ್ ಕನ್ಸ್ಯೂಮರ್ ಸರ್ಪ್ಲಸ್. ಫೋರ್ತ್ ಕಾನ್ಸೆಪ್ಟ್ ಪ್ರಾಪರ್ಟೀಸ್ ಆಫ್ ಇಂಡಿಫರೆನ್ಸ್ ಕರ್ವ್, ಇದೂ ಅಷ್ಟೇ ಡಯಾಗ್ರಾಮ್ ಇರುತ್ತೆ, ತುಂಬಾ ಈಸಿ ಕಾನ್ಸೆಪ್ಟ್. ಇನ್ನು ಫಿಫ್ತ್ ಕಾನ್ಸೆಪ್ಟ್ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಅಂಡರ್ ಇಂಡಿಫರೆನ್ಸ್ ಕರ್ವ್, ಇದೂ ಅಷ್ಟೇ ಒಂದು ಡಯಾಗ್ರಾಮ್ ಇಂದ ಎಕ್ಸ್ಪ್ಲೈನ್ ಮಾಡಬೇಕು, ಈಸಿ ಕಾನ್ಸೆಪ್ಟ್ ಇದೆ ಇದನ್ನು. ಇಕ್ವಿಲಿಬ್ರಿಯಂ ಅಂಡರ್ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್, ಇದು ಫೋರ್ತ್ ಕಾನ್ಸೆಪ್ಟ್, ಈಸಿ ಕಾನ್ಸೆಪ್ಟ್, ಒಂದು ಡಯಾಗ್ರಾಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದು. ಇನ್ನು ಫಿಫ್ತ್ ಕಾನ್ಸೆಪ್ಟ್ ಲಾ ಆಫ್ ಡಿಮ್ಯಾಂಡ್, ಇದನ್ನು ಚಿಕ್ಕ ಕಾನ್ಸೆಪ್ಟ್, 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಥರ್ಡ್ ಯೂನಿಟ್ ಅಲ್ಲಿ ಪ್ರೊಡಕ್ಷನ್ ಫಂಕ್ಷನ್, ಲಾ ಆಫ್ ವೇರಿಯಬಲ್ ಪ್ರೊಡಕ್ಷನ್. ಸೆಕೆಂಡ್ ಕಾನ್ಸೆಪ್ಟ್ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್. ಥರ್ಡ್ ಎಕನಾಮಿಕ್ ಸ್ಕೇಲ್. ಫೋರ್ತ್ ಕಾನ್ಸೆಪ್ಟ್ ಪ್ರಾಪರ್ಟೀಸ್ ಆಫ್ ಲ್ಯಾಂಡ್, ಲೇಬರ್ ಅಂಡ್ ಕ್ಯಾಪಿಟಲ್, ಇಷ್ಟೂನು ಥರ್ಡ್ ಯೂನಿಟ್ ಅಲ್ಲಿ ಬರುತ್ತೆ. ಇನ್ನು ಫೋರ್ತ್ ಯೂನಿಟ್ ಮಾರ್ಕೆಟ್ಸ್ ಅಲ್ಲಿ ನಮಗೆ ಫಸ್ಟ್ ಕಾನ್ಸೆಪ್ಟ್ ಬಂದು ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್. ಈ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ನಮಗೆ ಒಂದು 4 ಡಿಫ್ರೆಂಟ್ ಕೈಂಡ್ಸ್ ಬರುತ್ತೆ. ಮೊನೋಯಿಸ್ಟಿಕ್, ಡ್ಯೂಯಾಲಜಿ, ಡ್ಯೂಪೋಲಿ, ಮೊನೋಪೋಲಿ, ಡಿಯೋಪೋಲಿ, ಆಲಿಗೋಪೋಲಿ, ಇದೇ ರೀತಿ ಒಂದು 3 ಕಾನ್ಸೆಪ್ಟ್ ಬರುತ್ತೆ. ಇದರಲ್ಲಿ ಮೊನೋಪೋಲಿ ಮಾತ್ರ ತುಂಬಾ ಇಂಪಾರ್ಟೆಂಟ್. ಇನ್ ಕಾನ್ಸೆಪ್ಟ್ ಪ್ರೈಸ್ ಡಿಸ್ಕ್ರಿಮಿನೇಷನ್, ಇದ್ರಲ್ಲೂ ಅಷ್ಟೇ ಟೈಪ್ಸ್ ಮತ್ತೆ ಕೈಂಡ್ಸ್ ನ ಕೇಳ್ತಾರೆ. ಪ್ರೈಸಿಂಗ್ ಅಂಡ್ ಪ್ರಾಕ್ಟೀಸ್, ಇದು 4ನೇ ಕಾನ್ಸೆಪ್ಟ್. ಇದರಲ್ಲಿ ಇಂಪಾರ್ಟೆಂಟ್ ಅಂತ ಅಷ್ಟಿಲ್ಲ, ಬಟ್ ಒಂದು ಕಾನ್ಸೆಪ್ಟ್ 6 ಮಾರ್ಕ್ಸ್ ಕೇಳ್ತಾರೆ. ಪ್ರೊಡಕ್ಷನ್ ಸೈಕಲ್ ಯಾವ ರೀತಿ ಆಗುತ್ತೆ, ಪ್ರಾಕ್ಟೀಸಿಂಗ್ ಆಫ್ ಪ್ರೈಸಿಂಗ್ ಸೈಕಲ್ ಯಾವ ರೀತಿ ಆಗುತ್ತೆ ಅಂತ 6 ಮಾರ್ಕ್ಸ್ ಕೇಳ್ತಾರೆ. ಇನ್ನು ಫಿಫ್ತ್ ಯೂನಿಟ್ ಅಲ್ಲಿ ಟೈಪ್ಸ್ ಆಫ್ ಡಿಸ್ಟ್ರಿಬ್ಯೂಷನ್, ಇದರಲ್ಲಿ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಫಸ್ಟ್ ಕಾನ್ಸೆಪ್ಟ್. ಇದರಲ್ಲಿ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್, ಇದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಮಾರ್ಜಿನಲ್ ಥಿಯರಿ ಆಫ್ ಫಸ್ಟ್ ಕಾನ್ಸೆಪ್ಟ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್. ಇದರಲ್ಲಿ 4 ಪಾಯಿಂಟ್ಸ್ ಬರುತ್ತೆ. ಮೊದಲನೇದು ರೆಂಟ್, ವೇಜ್, ಕಾಸ್ಟ್, ರೆಂಟ್, ವೇಜ್, ಇಂಟ್ರೆಸ್ಟ್, ಪ್ರಾಫಿಟ್. ಈ 4 ಕಾನ್ಸೆಪ್ಟ್ ಈ ಒಂದು ಫಿಫ್ತ್ ಯೂನಿಟ್ ಅಲ್ಲಿ ಬರುತ್ತೆ. ತುಂಬಾ ಈಸಿ, ಸ್ಕೋರ್ ಮಾಡೋ ಅಂತ ಟಾಪಿಕ್ಸ್. ಸೊ ಇದು ಎಕನಾಮಿಕ್ ಪೇಪರ್ ಆಗಿರುತ್ತೆ. ನೆಕ್ಸ್ಟ್ ಸೋಷಿಯಾಲಜಿ ಪೇಪರ್ ಹೆಸರು ಇನ್ವಿಟೇಷನ್ ಆಫ್ ಸೋಷಿಯಾಲಜಿ. ಈ ಒಂದು ಕಾನ್ಸೆಪ್ಟ್ಸ್ ಅಲ್ಲಿ ನಮಗೆ ಸೋಷಿಯಾಲಜಿದು ಎವಲ್ಯೂಷನ್ ಹೆಂಗಾಯ್ತು, ಮೀನಿಂಗ್ ಯಾವ ರೀತಿ ಇರುತ್ತೆ, ಇದೆಲ್ಲಾನು ನಾವು ಸೋಷಿಯಾಲಜಿ ಫಸ್ಟ್ ಯೂನಿಟ್ ಅಲ್ಲಿ ನೋಡ್ತೀವಿ. ಫಸ್ಟ್ ಯೂನಿಟ್ ಅಲ್ಲಿ ಡೆಫಿನೇಷನ್ ಆಫ್ ಸೋಷಿಯಾಲಜಿ, ಮೀನಿಂಗ್ ಅಂದ್ರೆ ಏನು, ಟ್ರಾನ್ಸ್ಲೇಷನ್ ಫ್ರಮ್ ಸೋಷಿಯಲ್ ಫಿಲಾಸಫಿ ಟು ಸೋಷಿಯಾಲಜಿ ಯಾವ ರೀತಿ ಇತ್ತು, ಪರ್ಸ್ಪೆಕ್ಟಿವ್ಸ್ ಆಫ್ ಸೋಷಿಯಾಲಜಿ, ಮತ್ತೆ ರಿಲೆವೆನ್ಸಿ ಆಫ್ ಸೋಷಿಯಾಲಜಿ, ಇಷ್ಟನ್ನು ನಾವು ಫಸ್ಟ್ ಯೂನಿಟ್ ಅಲ್ಲಿ ನೋಡ್ತೀವಿ. ಇನ್ನು ಸೆಕೆಂಡ್ ಯೂನಿಟ್ ಅಲ್ಲಿ ಬೇಸಿಕ್ ಸೋಷಿಯಾಲಜಿಕಲ್ ಕಾನ್ಸೆಪ್ಟ್ಸ್. ಬೇಸಿಕ್ ಸೋಷಿಯಾಲಜಿ ಕಾನ್ಸೆಪ್ಟ್ ಅಂದ್ರೆ ಸೊಸೈಟಿ, ಕಮ್ಯುನಿಟಿ, ಇದೇ ತರ 6 ಒಂದು 8 ರಿಂದ 7 ಕಾನ್ಸೆಪ್ಟ್ ನಮಗೆ ಇದು ಬರುತ್ತೆ. ತುಂಬಾ ಈಸಿ, ತುಂಬಾ ಅಂದ್ರೆ ನಮ್ಗೆ ಸೊಸೈಟಿ ಅಂದ್ರೆ ಏನು ಅಂತ ಒಂದು ಡೆಫಿನೇಷನ್, ಇದೇ ತರ ನಮ್ಗೆ ಕ್ಯಾಸ್ಟ್ ಅಂದ್ರೆ ಏನು, ಸಿಸ್ಟಮ್ ಅಂದ್ರೆ ಏನು, ಸೋಷಿಯಲ್ ಸಿಸ್ಟಮ್ ಅಂದ್ರೆ ಏನು, ಕಲ್ಚರು, ಸೋಷಿಯಲೈಸೇಷನ್, ಸೋಷಿಯಲ್ ವ್ಯಾಲ್ಯೂ, ರೋಲ್ ಆಫ್ ಸ್ಟೇಟಸ್, ಸೋಷಿಯಲ್ ಸಿಸ್ಟಮ್, ಇದೇ ರೀತಿ ಹಲವಾರು ಕಾನ್ಸೆಪ್ಟ್
ಸೆಕೆಂಡ್ ಯೂನಿಟ್ ಅಲ್ಲಿ ಬರುತ್ತೆ. ಇನ್ನು ಥರ್ಡ್ ಯೂನಿಟ್ ಇನ್ಸ್ಟಿಟ್ಯೂಷನ್ ಥರ್ಡ್ ಯೂನಿಟ್ ಅಲ್ಲಿ ಬರುತ್ತೆ. ಫ್ಯಾಮಿಲಿ ಅಂಡ್ ಮ್ಯಾರೇಜ್, ಎಜುಕೇಶನ್, ಸ್ಟೇಟ್ ಅಂಡ್ ಲಾ, ಪ್ರಾಪರ್ಟಿ, ರಿಲಿಜನ್ ಇಷ್ಟರದೂನು ಫೀಚರ್ಸ್, ಇಂಪಾರ್ಟೆನ್ಸ್, ಕೈಂಡ್ಸ್ ಕೇಳ್ತಾರೆ ಸೆಕೆಂಡ್ ಯೂನಿಟ್ ಅಲ್ಲಿ. ತುಂಬಾ ಈಸಿ ಕಾನ್ಸೆಪ್ಟ್. ಥರ್ಡ್ ಯೂನಿಟ್ ಅಲ್ಲಿ ಸೋಷಿಯಲ್ ಇನ್ಸ್ಟಿಟ್ಯೂಷನ್, ಫ್ಯಾಮಿಲಿ ಅಂಡ್ ಮ್ಯಾರೇಜ್, ರಿಲಿಜನ್, ಎಜುಕೇಶನ್, ಸ್ಟೇಟ್ ಅಂಡ್ ಲಾ, ಪ್ರಾಪರ್ಟಿ ಇಷ್ಟ್ರ ಬಗ್ಗೆನು ಇಂಪಾರ್ಟೆನ್ಸ್, ಟೈಪ್ಸ್, ಕೈಂಡ್ಸ್, ಫೀಚರ್ಸ್ ಥರ್ಡ್ ಯೂನಿಟ್ ಅಲ್ಲಿ ಮೇನ್ ಕೇಳೋದು ಇದ್ರ ಬಗ್ಗೆನೆ. ಇನ್ನು ಫೋರ್ತ್ ಯೂನಿಟ್. ಇನ್ನು ಫಿಫ್ತ್ ಯೂನಿಟ್ ಅಲ್ಲಿ ಸೋಷಿಯಲ್ ಚೇಂಜಸ್ ಅಂಡ್ ಡೆವಲಪ್ಮೆಂಟ್. ಇದರಲ್ಲಿ ನಮಗೆ ಸೋಷಿಯಲ್ ನಾರ್ಮ್ ಅಂದ್ರೆ ಏನು, ಇನ್ಫಾರ್ಮಲ್ ಆಗಿ ಸೋಷಿಯಲ್ ನ ನಾವು ಯಾವ ರೀತಿ, ಇನ್ಫಾರ್ಮಲ್ ಆಗಿ ಮತ್ತೆ ಫಾರ್ಮಲ್ ಆಗಿ ಸೋಷಿಯಲ್ ಕಂಟ್ರೋಲ್ ಯಾವ ರೀತಿ ಆಗುತ್ತೆ, ಇದ್ರ ಬಗ್ಗೆ ನಾವು ಫಿಫ್ತ್ ಯೂನಿಟ್ ಅಲ್ಲಿ ಓದ್ತೀವಿ. ಸೊ ಇಷ್ಟೂನು ನಮಗೆ ಪ್ರೀ ಲಾ ಸಬ್ಜೆಕ್ಟ್ಸ್ ಮತ್ತೆ ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಬಗ್ಗೆ ಆಯ್ತು. ಈಗ ಮೇನ್ ಲೀಗಲ್ ಮೆಥಡ್ ಅನ್ನೋದು ಒಂದು ಲಾ ಸಬ್ಜೆಕ್ಟ್ ನಾವು ಫಸ್ಟ್ ಇಯರ್ BA LLB ಅಲ್ಲಿ ಓದೋದು. ಲೀಗಲ್ ಮೆಥಡ್ಸ್ ಅಲ್ಲಿ ಇದೇ ರೀತಿ 5 ಯೂನಿಟ್ ಬರುತ್ತೆ, 5 ಯೂನಿಟ್ಸ್ ಬರುತ್ತೆ. ಕಾನ್ಸೆಪ್ಟ್ಸ್ ತುಂಬಾ ಈಸಿ ಇರುತ್ತೆ, ಬಟ್ ಇನ್ ಡೆಪ್ತ್ ತುಂಬಾ ಅದ್ರ ಒಳಗಡೆ ನಾವು ಹಿಸ್ಟ್ರಿ ಓದ್ಬೇಕಾಗುತ್ತೆ, ಲಾದ ಹಿಸ್ಟ್ರಿ ಓದ್ಬೇಕಾಗುತ್ತೆ. ಮತ್ತೆ ಇದೆಲ್ಲ ಜೂರಿಸ್ಪ್ರುಡೆನ್ಸ್ ಅಂದ್ರೆ ಇದೆಲ್ಲ ಸ್ವಲ್ಪ ನಮ್ಗೆ ರಿಯಲಿಸ್ಟಿಕ್ ಆಗಿ ಫೀಲ್ ಆಗಲ್ಲ. ಸೊ ಅದಕ್ಕೆ ನಾವು ಇದನ್ನ ಸ್ವಲ್ಪ ಥಿಯರಿ ಆಗಿ ಓದಿದ್ರೆ ನಮ್ಗೆ ಲೀಗಲ್ ಮೆಥಡ್ಸ್ ತುಂಬಾ ಈಸಿ ಆಗುತ್ತೆ. ಮೊದಲನೇ ಯೂನಿಟ್ ಅಲ್ಲಿ ವಾಟ್ ಈಸ್ ಲಾ, ಈಸ್ ಲಾ ನೆಸೆಸರಿ, ಎಸೆನ್ಷಿಯಲ್ಸ್ ಆಫ್ ಲಾ, ಎಸೆನ್ಸ್ ಆಫ್ ಲಾ, ಈ 4 ಕ್ವಶನ್ ಇದು ಸೇಮ್ ಕ್ವಶನ್ ಟೈಪ್ ಅಲ್ಲೇ ಇರುತ್ತೆ ಸಿಲೆಬಸ್ ಅಲ್ಲಿ. ಇದನ್ನ ನಾವು ಬೇಸಿಕ್ ಆಗಿ ಲಾ ಅಂದ್ರೆ ಏನು, ಅದ್ರದ್ದು ಎಸೆನ್ಷಿಯಲ್ ಏನು, ಎಸೆನ್ಸ್ ಏನು, ಏನಕ್ಕೆ ಲಾ ನೆಸೆಸರಿ, ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಈಸಿ ಆಗಿರುತ್ತೆ ಕಾನ್ಸೆಪ್ಟ್. ನೀವು ಓದಕ್ ಸ್ಟಾರ್ಟ್ ಮಾಡಿದಾಗ ಲಾ ಅಂದ್ರೆ ಏನು ತುಂಬಾ ವೇರಿಯಸ್ ಡೆಫಿನೇಷನ್ಸ್ ಸಿಗುತ್ತೆ ನಿಮಗೆ. ರಾಸ್ಕೋ ಪೌಂಡ್ ಹೇಳ್ತಾರೆ ಸೋಷಿಯಲ್ ಇಂಜಿನಿಯರ್ಸ್ ಅಂತ, ಇದೇ ರೀತಿ ಸಾಲ್ಮಂಡ್, ಸಾವಗ್ನಿ ತುಂಬಾ ಜನ ಹೇಳ್ತಾರೆ. ನೀವು ಆ ಒಂದು ಬೇಸಿಸ್ ಮೇಲೆ ಕರೆಕ್ಟ್ ಆಗಿ ನಿಮಗೆ ಯಾವ್ದು ಈಸಿ ಆಗುತ್ತೋ ಆ ಡೆಫಿನೇಷನ್ಸ್ ತಗೊಂಡು ಲಾ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡಬೇಕು. ಈಸ್ ನೆಸೆಸರಿಗೆ ಹೌದು ಈಸ್ ನೆಸೆಸರಿ, ಎಸೆನ್ಸ್ ಆಫ್ ಲಾ, ಎಸೆನ್ಷಿಯಲ್ಸ್ ಇಷ್ಟುನು ಫಸ್ಟ್ ಯೂನಿಟ್ ಅಲ್ಲಿ ನೀವು ಪರ್ಫೆಕ್ಟ್ ಆದ್ರೆ ಸ್ಕೋರಿಂಗ್ ಮಾರ್ಕ್ಸ್ ನಿಮ್ಗೆ ಅಲ್ಲಿ ಮೇನ್ ಬೇಕಾಗುತ್ತೆ, ಬಿಕಾಸ್ ಈಸಿ ಇರುತ್ತೆ ಕಾನ್ಸೆಪ್ಟ್. ಇನ್ನು ಸೆಕೆಂಡ್ ಯೂನಿಟ್ ಟಿಪಿಕಲ್ ಆಟ್ರಿಬ್ಯೂಟ್ಸ್ ಆಫ್ ಲಾ ಅಂಡ್ ಲೀಗಲ್ ಪ್ರೋಸೆಸ್. ಸೆಕೆಂಡ್ ಯೂನಿಟ್ ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ಇದು ತುಂಬಾ ಈಸಿ ಕಾನ್ಸೆಪ್ಟ್. ಇದ್ರಲ್ಲಿ ಒಂದು 7 to 8 1 ಪಾಯಿಂಟ್ಸ್ ಬರುತ್ತೆ. ನೀವು ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇದು ಕ್ವಶನ್ಗೆ ಆನ್ಸರ್ ತುಂಬಾ ಈಸಿ. ಇನ್ನು ಸೆಕೆಂಡ್ ಪಾಯಿಂಟ್ ಲೀಗಲ್ ರೂಲ್ಸ್ ಆಫ್ ಸೊಸೈಟಿ, ಲೀಗಲ್ ರೂಲ್ಸ್ ಬಗ್ಗೆ ಬರಿಬೇಕಾಗುತ್ತೆ. ಸೆಕೆಂಡ್ ಯೂನಿಟ್ ಸೆಕೆಂಡ್ ಕ್ವಶನ್ ಇಂಪಾರ್ಟೆಂಟ್ ಇದೆ, ಲೀಗಲ್ ರೂಲ್ಸ್ ಆಫ್ ಸೊಸೈಟಿ. ಇನ್ನು ಥರ್ಡ್ ಡಿವಿಷನ್ಸ್ ಆಫ್ ಲಾ ಯೂಸಿಂಗ್ ಲಾ ಲಿಬರ್ಟಿ, ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಇನ್ ಡೀಪ್ ಆಗಿ ಡಿಸ್ಕಸ್ ಮಾಡ್ತೀವಿ ಥರ್ಡ್ ಯೂನಿಟ್ ಅಲ್ಲಿ. ಹೌ ಟು ಫೈಂಡ್ ಲಾನ ಯಾವ ರೀತಿ ನಾವು ಹುಡುಕ್ಬೇಕು, ಮತ್ತೆ ಲೀಗಲ್ ಮೆಟೀರಿಯಲ್ಸ್ ನಾವು ಯಾವ ರೀತಿ ಹುಡುಕ್ಬೇಕು, ಮತ್ತೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ ನಾವು ಈ ಯೂನಿಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಓದ್ಬೇಕು. ಮತ್ತೆ ಗೆಜೆಟ್ ನೋಟಿಫಿಕೇಶನ್ ಬಗ್ಗೆ, ರಿಪೋರ್ಟ್ಸ್ ಬಗ್ಗೆ, ಜರ್ನಲ್ಸ್ ಬಗ್ಗೆ ಈ ಒಂದು ಯೂನಿಟ್ ಅಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಓದ್ತೀವಿ. ಇನ್ನು ಫೋರ್ತ್ ಯೂನಿಟ್ ಅಲ್ಲಿ ಕೇಸ್ ಲಾ ಟೆಕ್ನಿಕ್ಸ್ ಅಂತ ಬರುತ್ತೆ. ಇದನ್ನ ನೀವು ಕೇಸ್ ಲಾ ಟೆಕ್ನಿಕ್ಸ್, ಕೇಸ್ ಲಾನ್ ಯಾವ ರೀತಿ ಹುಡುಕ್ತೀರಾ, ಅದ್ರಲ್ಲಿ ಯಾವ ರೀತಿ ನಮ್ಗೆ ಬೇಕಾಗಿರುವಂತ ಪಾರ್ಟ್ ನ ತಗೋಬೇಕು, ಇದ್ರ ಬಗ್ಗೆ ನಾವು ಫೋರ್ತ್ ಯೂನಿಟ್ ಅಲ್ಲಿ ನೋಡ್ತೀವಿ. ಫೋರ್ತ್ ಯೂನಿಟ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಅಂದ್ರೆ ಟಾಪಿಕ್ ಏನು ಅಂದ್ರೆ ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಸ್, IOS ಅಂತ ನಮಗೆ ಒಂದು ಸಬ್ಜೆಕ್ಟೇ ಬರುತ್ತೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ. ಬಟ್ ಆದ್ರೆ ಇಲ್ಲಿ ನಾವು ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಸ್ ಬಗ್ಗೆ ಪ್ರಾಪರ್ ಆಗಿ ತಿಳ್ಕೊಂಡ್ರೆ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಎಲ್ಲಾ ಲಾಗೂನು ಹೆಡ್ ಅಂತಾನೆ ಹೇಳ್ಬೋದು IOS. ಇನ್ನು ಫಿಫ್ತ್ ಯೂನಿಟ್ ಅಲ್ಲಿ ವರ್ಕಿಂಗ್, ನಾವು ಲಾ ಬಗ್ಗೆ ಯಾವ ರೀತಿ ವರ್ಕಿಂಗ್ ಮಾಡಬೇಕು, ಎಕ್ಸಾಮಿನೇಷನ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ನಾವು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡಬೇಕು, ಆನ್ಸರ್ ಶೀಟ್ ಹೆಂಗ್ ಬರೀಬೇಕು, ಇದ್ರ ಬಗ್ಗೆ ಫುಲ್ ಟೋಟಲ್ ಆಗಿ ಎಕ್ಸಾಮಿನೇಷನ್ ನಾವು ಯಾವ ರೀತಿ ಬರೀಬೇಕು, ಲೀಗಲ್ ರಿಪೋರ್ಟ್ ಆಗಿರ್ಬೋದು, ಎಲ್ಲಾದ್ರ ಬಗ್ಗೆನು ನಮ್ಗೆ ಫಿಫ್ತ್ ಯೂನಿಟ್ ಅಲ್ಲಿ ಪ್ರಾಪರ್ ಆಗಿ ಆನ್ಸರ್ ಸಿಗುತ್ತೆ. ಇಷ್ಟೂನು ಫಸ್ಟ್ ಸೆಮಿಸ್ಟರ್ BA LLB ಸಿಲೆಬಸ್ ಆಗಿರುತ್ತೆ KSL ಯೂನಿವರ್ಸಿಟಿ. ಇದ್ರ ಬಗ್ಗೆ ಇನ್ನೇನಾದ್ರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫಸ್ಟ್ ಸೆಮ್ಗೆ ಯಾವ್ಯಾವ ಬುಕ್ ನ ರೆಫರ್ ಮಾಡಬೇಕು ಅಂತೇಳಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಬುಕ್ ಯಾವ್ಯಾವ ಸಬ್ಜೆಕ್ಟ್ಸ್ಗೆ ನೀವು ಈಸಿಯಾಗಿ ರೆಫರ್ ಮಾಡ್ಬೋದು, ಮತ್ತೆ ಆನ್ಸರ್ ಹೇಗ್ ಮಾಡಬೇಕು, ಕ್ವಶನ್ ಪೇಪರ್ ಡಿಸ್ಕಷನ್ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಂಟಿಲ್ ದೆನ್ ವಾಚ್ ಲಾಸ್ಪೆಕ್ಟಿವ್ ದಿ. ಇದೇ ತರ ವಿಡಿಯೋಸ್ಗಾಗಿ ಲಾಸ್ಪೆಕ್ಟಿವ್ ದಿನ ಫಾಲೋ ಮಾಡಿ. ಬಾಯ್.